ಮುಚ್ಕೊಂಡು ಹೋಗ್ಬಿಟ್ಟವ್ರೆ. ಅಕ್ಕ ಇದೆಷ್ಟು ಅನ್ಯಾಯ ಅಲ್ವಾ? ಏನಾಗಿದೆ ನೋಡೋಣ ಬನ್ನಿ. ನನ್ನ ಹೆಸರು ಶರಣ್ ಅಂತ. ಯಾರು ನಿನ್ ಮೈ ಮೇಲೆ ಸಕ್ಕರೆ ನೀರು ಚೆಲ್ಲಿದು? ನಮ್ಮಪ್ಪ ನಂಗೆ ಬುದ್ಧಿ ಕಲ್ಸಕ್ಕೆ ಅಂತ. ಮೊದ್ಲೇ ಗೊತ್ತಾಗಿದ್ರೆ ಗುಂಡಿನ ತಲೆ ಮೇಲೆ ಚೆಲ್ ಬಿಡ್ತಿದ್ದೆ. ತಮಾಷೆ ಮಾಡೋ ಟೈಮ್ ಆಯ್ತು. ನೀನೇನೋ ತಪ್ಪು ಮಾಡ್ದೆ, ಚೆನ್ನಾಗಿ ಓದ್ತಾ ಇರ್ಲಿಲ್ವಾ? ಚೆನ್ನಾಗಿ ಓದ್ತಾ ಇದೆ, ಮಾರ್ಕ್ಸ್ ಜಾಸ್ತಿ ಕೊಡ್ತಾ ಇರ್ಲಿಲ್ಲ. ಮೇಡಮ್ದೆ ತಪ್ಪು. ಸರಿ, ನಿಮ್ಮ ಅಪ್ಪ ಅಮ್ಮನ ಹೆಸರೇನು? ಸತ್ಯವಂತ, ಶ್ರೀದೇವಿ. ಒಳ್ಳೆ ಹೆಸರು ಇಟ್ಕೊಂಡವ್ರೆ. ಇವ್ನ ಕರ್ಕೊಂಡು ಮನೆಗೆ ಕರ್ಕೊಂಡೋಗಿ ಮಾತಾಡೋಣ. ಶರಣ್, ನಿಂಗ್ ಡ್ರೆಸ್ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ತೀರ್ಥಹಳ್ಳಿ ಸಂತಲ್ಲಿ ನಂಗಂತ ತಗೊಂಡಿದ್ದೆ, ಟೈಟ್ ಆಯ್ತು ಅಂತ ನೀನು ಕೊಟ್ಟೆ. ಶರಣ್, ಅಯ್ಯೋ ಇರುವೆ ಕಚ್ಬಿಟ್ಟು ಎಷ್ಟೊಂದು ಗಾಯ ಆಗ್ಬಿಟ್ಟಿದೆ. ಆ ಇರುವೆ ಸಿಗ್ಲಿ, ಅದ್ರ ಕಚ್ಕೊಂಡ್ ಬಿಡ್ತೀವಿ. ಇರುವೆಗಳಿಗೆ ಕತ್ತಿರಲ್ಲಮ್ಮ, ಅದ್ರ ಬಾಡಿಗೆ ಕತ್ತನ್ನ ಫಿಟ್ ಮಾಡಿರ್ತಾರೆ. ಶರಣ್, ನೀನ್ ಯಾಕೆ ಚೆನ್ನಾಗೋದಲ್ಲ? ನಾನ್ ಚೆನ್ನಾಗಿ ಓದ್ತೀನಿ, ಆದ್ರೆ ಟೀಚರ್ ತುಂಬಾ ಜಿಪ್ಪಿ, ಮಾರ್ಕ್ಸ್ ಕೊಡಲ್ಲ ಅಂತಾರೆ. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ನನ್ ಮಗ ಡಾಕ್ಟ್ರೇ ಆಗ್ಬೇಕು, ಇಂಜಿನಿಯರೇ ಆಗ್ಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಇವನು ಮ್ಯಾಥ್ಸ್ ಸೈನ್ಸ್ ಅಲ್ಲಿ ವೀಕ್ ಇದ್ದಾನೆ, ಅದಕ್ಕೆ ಅಪ್ಪ ಅಮ್ಮ ಇಟ್ಕೊಂಡು ಹೊಡೋದ್ರು ಅಂತ ಅಡ್ರೆಸ್ ಹಾಕ್ಬೇಕಂತ ಹೇಳ್ದ. ಹೊಡೆದ್ರೆ ಹೊಡ್ಕೊಂಡ್ಲಿ, ಕಂಬಕ್ಕೆ ಯಾಕೆ ಕಟ್ಟಾಕ್ಬೇಕು ಅಲ್ಲನಾ? ಲೇ ದಾರಿದೀಪ, ಇದು ತಪ್ಪಲ್ವೇನೋ? ಎಳೆ ಮಕ್ಕಳನ್ನ ಕಂಬ ಕಟ್ಟಾಗಂಗಿಲ್ಲ, ಹಾಗೂ ಒಂದ್ ವೇಳೆ ಕಟ್ಟಾಕಿದ್ರೆ ನೇಣಿಗೇರಿಸಬಹುದು. ಲೇ ಪೆದ್ದ, ಈ ತರ ಅಟ್ರಾಸಿಟಿ ಕೇಸ್ಗಳು ಸಿಕ್ಕಾಬಟ್ಟೆ ಬೇಕಣ. ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋ ಆಗಿಲ್ಲ, ಕಂಬ ಕಟ್ಟೋ ಆಗಿಲ್ಲ, ಚಡ್ಡಿ ನಿಲ್ಸೋ ಆಗಿಲ್ಲ. ಅಷ್ಟೇ ಅಲ್ಲ ಕಣ, ಸ್ಕೂಲಲ್ಲಿ ಹೊಡೆಯೋ ಆಗಿಲ್ಲ, ಹಾಗೂ ಒಂದ್ ವೇಳೆ ಹೊಡೆದ್ರೆ ಟೀಚರ್ನ ಸಸ್ಪೆಂಡ್ ಮಾಡ್ತಾರೆ. ಇದಕ್ಕೇನಾದ್ರು ಒಂದ್ ಮಾಡ್ಬೇಕಲ್ಲ. ಅಕ್ಕ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ? ಕರೆಕ್ಟ್ ಕಣ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ? ಲೇ ಪೆದ್ದ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಈ ಸಮಸ್ಯೆ ಬಗೆಹರಿಯಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಗೊತ್ತಾ? ಪೇರೆಂಟ್ಸ್ ಟೀಚರ್ಸ್ ಪೊಲೀಸ್ ಸ್ಟೇಷನ್ ಕರೀತಾರೆ, ಬೈತಾರೆ, ವಾಪಸ್ ಮನೆ ಕಳಿಸ್ತಾರೆ. ಆಗ ಇನ್ನೊಂಥರ ಹಾಗೆ ಶುರು ಆಗುತ್ತೆ, ದ್ವೇಷ ಶುರು ಆಗುತ್ತೆ. ಅಣ್ಣ ಹೆಂಗ್ ಮಾಡಿದ್ರೆ ಹೆಂಗೆ? ಸುಮ್ಮನೆ ತೆಗೆದು ಬಾತ್ಬಿಡ್ತೀನಿ, ಕಾವೇರಿ ಹಂಗೆ ಇದ್ದಿದ್ರೆ ಹೆಂಗೆ ಹಂಗೆ ಅಂತ. ಲೇ ಪರಮ, ಮರದ ಕಟ್ಟಾಕೋದ್ರಿಂದ ಏನ್ ತೊಂದರೆ ಆಗತ್ತೆ ಅಂತ ಇವ್ರ ಅಪ್ಪ ಅಮ್ಮನಿಗೆ ನಾವು ಮನದಟ್ಟು ಮಾಡ್ಕೊಡ್ಬೇಕಣ. ಕರೆಕ್ಟ್ ಕಣ. ಏ ಕಿರಣ, ನೀನ್ ಏನು ಯೋಚನೆ ಮಾಡ್ಬೇಡ, ನಿಮ್ಮ ಅಪ್ಪ ಅಮ್ಮನ್ ಕರ್ಸಿ ನಾವು ಬುದ್ಧಿ ಹೇಳ್ತೀವಿ. ರೇ, ನಮ್ಮನ್ನ ಯಾಕ್ರಿ ಇಲ್ಲಿ ಕಟ್ಟಾಕಿದ್ದೀರಾ? ಯಾರೇ ನೀವು? ನ್ಯಾಯ ನೀತಿ ಧರ್ಮ ಮೂರು ಸೇರಿದ್ರೆ ಪರಮ. ನಾನು ಲಾಯರ್ ಗುಂಡಣ್ಣ, ಕನ್ನಡದ ಮತ್ತು ಇಂಡಿಯಾಗೆ ಗೊತ್ತು. ಗುಂಡಣ್ಣ ಯಾವತ್ತು ನಿಯತ್ತು. ತಾಪಿತೃಗಳು. ಅನುಮಾನನೆಲ್ಲ ಕಣ, ಇದು ಜನಕ, ಅದು ಜಲಜನಕ. ಏನ್ ಮಾಡ್ತಾ ಇದ್ದೀರಾ? ಇದೇನ್ ಗೊತ್ತಾ? ಬೇಡ, ಪ್ಲೀಸ್ ಬೇಡ. ಸೀಮೆ ಎಣ್ಣೆ ಹಾಕಿ ಸುಡ್ಬೇಡ್ರಿ. ಅಟ್ಲೀಸ್ಟ್ ಯಾಕೆ ಅಂತನಾದ್ರೂ ಹೇಳ್ರಿ. ಸೀಮೆಣ್ಣೆ ಹಾಕಿ ಸುಟ್ರೆ ನೀವು ಸತ್ತೋಗ್ಬಿಡ್ತೀರಾ. ಸತ್ತೋದ್ರೆ ಮಕ್ಕಳ ಕಷ್ಟ ನಿಮ್ಗೆ ಗೊತ್ತಾಗಲ್ಲ. ರೀ, ನಮ್ ಮಗ ಕಳ್ದೋಗಿದ್ದಾನೆ ಅಂತ ನಾವು ಹುಡುಕ್ತಾ ಇದ್ರೆ ನಮ್ಮನ್ನ ಕಟ್ಟಾಕ್ಬಿಟ್ಟು ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ? ನೋಡಿ, ನಿಮ್ ಮಗಂಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ರಿ ಅಂತ ನಿಮ್ಗೆ ಗೊತ್ತಾಗ್ಲಿ ಅಂತಾನೆ ಈ ಸಕ್ಕರೆ ನೀರ್ನ ನಿಮ್ ಮೈ ಮೇಲೆ ಚೆಲ್ತೀವಿ. ಆಗ ಇರುವೆಗಳು ಬಂದು ಕಚ್ಚಿ ಕಚ್ಚಿ ನಿನ್ನ ತಿನ್ನಲ್ಲ ಅಂತ ನಿಮ್ಮನ್ನ ತಿನ್ಬಿಡ್ತವೆ. ಬರೀ ಇರುವೆಗಳಲ್ಲ, ಇರುಳೆಗಳು, ಹಾವುಗಳು, ಒದ್ದಗಳು, ಹುಳುಗಳು ಎಲ್ಲ ಕಿತ್ಕೊಂಡ್ ತಿಂತವೆ. ಎರ್ಚ ಮೈ ಮೇಲೆ. ಈಗ ಏನ್ ಮಾಡ್ಬೇಕು ಹೇಳ್ರಿ? ಈ ಮನೆಯವರಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು. ಅಲ್ಲ ಸರ್, ನಮಗೆ ಸಕ್ಕರೆ ನೀರ್ ಚೆಲ್ ಹೋದ್ರಲ್ಲ, ಅದಾದ್ಮೇಲೆ ಈ ಇರುವೆಗಳು ಹೇಗ್ ನಮ್ನ ಕಚ್ಚಿ ತಿಂದ್ವು ಗೊತ್ತಾ? ಆ ಇರುವೆಗಳು ನಮ್ಗೆ ಕಚ್ಚಬೇಕಾದ್ರೆ ನರ್ಕ ನರ್ಕ ನೋಡ್ಬಿಟ್ವಿ ಸರ್. ಯಾಕಾರ ಬದುಕಿರಿ ಒಂದ್ ಸರ್ ಹೋಗ್ಬಿಡ್ಬೇಕು ಅನ್ಸ್ತು. ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಕೇಳಿಸ್ತು. ಅದಕ್ಕೆ ಬಂದ್ವಿ. ನೇರವಾಗಿ ಒಪ್ಕೊಬಿಡಿ. ಮರಕ್ ಕಟ್ಟಾಕಿ ಸಕ್ಕರೆ ನೀರು ಶಿಕ್ಷೆ ಕೊಟ್ಟಿದ್ದೀರಾ, ಹೌದಾ? ಸುಳ್ಳು ಹೇಳಿದ್ರೆ ನಾವು ಸುಮ್ನೆ ಇರಲ್ಲ. ಸರ್, ಈ ರೀತಿ ಮರಕ್ ಕಟ್ಟಾಕಿ ಸಕ್ಕರೆ ನೀರ್ ಚೆಲ್ಲಿ ಶಿಕ್ಷೆ ಕೊಡಬಹುದು ಅಂತ ಪ್ರಪಂಚಕ್ಕೆ ತೋರ್ಸ್ಕೊಟ್ಟವ್ರು ಯಾರು? ಇದೇ ಮಹಾತಾಯಿ ತನ್ನ ಸ್ವಂತ ಮಗನಿಗೆ
ಇವರ ಮಗ ಚರಣ್ ಅಂತ ಚಿಕ್ಕ ಹುಡುಗ ಅಮಾಯಕ ಸರಿಯಾಗಿ ಓದ್ಲಿಲ್ಲ ಅಂತ ಮರಕ್ ಕಟ್ಟಾಕಿ ಸಕ್ಕರೆ ನೀರ್ ಚೆಲ್ಲಿ ಶಿಕ್ಷೆ ಕೊಟ್ರಲ್ಲ, ಇವ್ರಿಗೆ ಯಾವ ಶಿಕ್ಷೆ ಕೊಡ್ಬೇಕು ಅದನ್ನ ನೀವೇ ಹೇಳಿ. ಇದಕ್ಕೇನ್ ಹೇಳ್ತೀರಾ? ಮಗನ ಮೇಲೆ ಸಕ್ಕರೆ ನೀರಿನ ಶಿಕ್ಷೆ ಪ್ರಯೋಗಿಸಿದ ರಾಕ್ಷಸಿ ಯಾರು? ಚೆನ್ನಾಗ್ ಓದ್ಲಿ ಅಂತ ಹಾಗ್ ಮಾಡಿದ್ವಪ್ಪ. ಸರ್, ನಾವು ಕೊಡೋ ಶಿಕ್ಷೆಗಿಂತ ಕಠಿಣವಾಗಿದೆ ಇವ್ರು ಕೊಡೋ ಶಿಕ್ಷೆ. ಸರ್, ದಾರಿ ತಪ್ಪಿದ ಮಗಂಗೆ ಬುದ್ಧಿ ಕಲ್ಸೋದಕ್ಕೆ ಅಂತ ಹಾಗೆ ಮಾಡಿದ್ವಿ ಸರ್. ನಾವು ಅಷ್ಟೇ ನಿಮ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ನಿಮಗ್ ಶಿಕ್ಷೆ ಕೊಟ್ಟಿದ್ದು. ನೀವ್ಯಾರಿಗೆ ಶಿಕ್ಷೆ ಕೊಡೋದಕ್ಕೆ? ನೋಡ್ರಿ, ಮಗು ನಿಮ್ದೇ ಇರ್ಬೋದು, ನಿಮ್ದೇ ಮಗುಗೆ ನೀವು ಶಿಕ್ಷೆ ಕೊಡಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಮಕ್ಕಳಿಗೂ ಸಾಕಷ್ಟು ರಕ್ಷಣಾ ಕಾನೂನುಗಳಿವೆ. ಇನ್ಸ್ಪೆಕ್ಟ್ರೆ, ಇವ್ರ ಮಗನಿಗೆ ಮರಕ್ಕೆ ಕಟ್ಟಾಕಿ ಹಿಂಸೆ ಕೊಟ್ಟಿರೋದ್ರಿಂದ ನಾನು ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ. ನೀವು ಪಬ್ಲಿಕ್ ಇಂಟ್ರೆಸ್ಟ್ ನಡಿ, ನೀವು ಇವ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ನಮ್ಮ ಕಂಪ್ಲೇಂಟಾ? ಹೌದು, ಅದು ಸ್ಟ್ಯಾಂಡ್ ಆಗತ್ತೆ. ಸರ್, ನಮ್ ಮಗ ಸಿಕ್ಕರೆ ಸಾಕು ಅಂತ ನಾವು ಒದ್ದಾಡ್ತಾ ಇದೀವಿ ಸರ್. ಏನ್ರಿ ಮಗ ಸಿಗೋದು? ಮರಕ್ ಕಟ್ಟಾಕಿ ಅವ್ನ್ ಸತ್ತಿದಾನ ಬದುಕಿನಂತ ನೋಡೋಣನ್ರಿ. ಅವನ್ನ ರಕ್ಷಣೆ ಮಾಡಿ ಕರ್ಕೊಂಡ್ ಬಂದವ್ರು ನಾವು. ಇಲ್ಲಿ ಮಗನ್ ಕರ್ಕೊಂಡ್ ಬನ್ನಿ. ನೋಡಿ, ಮಗು ಇಲ್ಲೇ ಇದೆ, ಇನ್ನು ಬದುಕಿದೆ. ಮಕ್ಕಳು ಓದ್ಲಿಲ್ಲ ಅಂತ ರಕ್ತ ಬರಂಗ್ ಹೊಡಿತಾರೆ, ಚಿತ್ರ ವಿಚಿತ್ರವಾದ ಹಿಂಸೆ ಕೊಡ್ತಾರೆ. ಇದು ತಪ್ಪು ಅಂತ ಕೋರ್ಟ್ ಹೇಳಿದೆ. ಸರ್, ಕೋರ್ಟಿಗಾಗ್ಲಿ ಇವರಿಗಾಗ್ಲಿ ಅಪ್ಪ ಅಮ್ಮಂದ್ರು ಕಷ್ಟ ಗೊತ್ತಾಗುತ್ತಾ ಸರ್? ನಾವಿಬ್ರು ಕತ್ತೆಗಳ ತರ ದುಡಿತೀವಿ ಆಫೀಸ್ ನಲ್ಲಿ. ಯಾರಿಗೋಸ್ಕರ ಸರ್? ಅವನಿಗೋಸ್ಕರ. ಮಗ ಚೆನ್ನಾಗ್ ಓದ್ಲಿ, ಒಳ್ಳೆ ಕೆಲಸ ಹಿಡಿಲಿ, ರ್ಯಾಂಕ್ ತಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ಸರ್, ಚಾಲೆಂಜ್ ಮಾಡ್ತೀನಿ ಸರ್. ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು, ನನ್ ಮಗನ ಓದ್ಸೋದಕ್ಕಾಗ್ತಾ ನಿಮ್ ಕೈಯಲ್ಲಿ? ಸರ್, ಯಾಕಾಗಲ್ಲ? ನೀವೊಂದ್ ಕೆಲಸ ಮಾಡಿ, ನಿಮ್ ಮಗನ ನಮ್ಮ ಮನೇಲಿ ಬಿಟ್ಟೋಗಿ ನಾವು ಓದಿಸ್ತೀವ್ರಿ. ಆದ್ರೆ ನಾವು ಕರೆದಾಗ ನೀವು ಬರಬೇಕು. ಮಕ್ಕಳ ಬೆಳವಣಿಗೆಗೆ ಅಪ್ಪ ಅಮ್ಮನ ಪಾತ್ರ ಮುಖ್ಯ. ಎಲ್ಲಾ ಕಡೆ ಇದೇ ಸಮಸ್ಯೆ ಆಗೋಗ್ಬಿಟ್ಟಿದೆ. ನೋಡಿ, ಈ ತರ ಸಮಸ್ಯೆ ಇರೋ ಅಪ್ಪ ಅಮ್ಮನೆಲ್ಲ ಒಂದ್ ಕಡೆ ಸೇರ್ಸೋಣ, ಒಟ್ಟಿಗೆ ಕುತ್ಕೊಂಡ್ ಮಾತಾಡೋಣ. ಆಮೇಲೆ ಏನ್ ಮಾಡ್ಬೇಕು ಅಂತ ಪೊಲೀಸ್ನವರೇ ತೀರ್ಮಾನ ತಗೊಳ್ಳಿ. ಶರಣ್, ಬಾರ ಮನೆಗೆ ಹೋಗೋಣ. ನಾನ್ ಬರಲ್ಲ, ಇಲ್ಲೇ ಇರ್ತೀನಿ. ಇವರಿಬ್ಬರದೇನ್ ಕೇಸು? ಸತ್ಯವಂತ ಮತ್ತೆ ಶ್ರೀದೇವಿ ದಂಪತಿಗಳಿಗೆ ಸುಮಾರು ದಿನ ಆದ ಮೇಲೆ ಒಂದು ಮಗು ಹುಟ್ಟಿತು. ಹರಿಕತೆ ಬೇಡ, ನರಿಕತೆ ಅದು ಬೇಡ. ಕುರಿ ಕತೆ. ನಿನ್ ಕತೆ ನೀನೇ ಯಾಕೆ ಕಳ್ಕೊಂತೀಯ? ನನ್ನ ಮಗ ಚರಣ್ ತುಂಬಾ ಸೋಮಾರಿ. ಅವ್ನ್ ಚೆನ್ನಾಗ್ ಓದ್ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ಈ ಆಸೆಯಿಂದ ಮಗನಿಗೆ ವಿಚಿತ್ರವಾದ ಶಿಕ್ಷೆ ಕೊಡಕ್ ಶುರು ಮಾಡಿದಿರ. ನಮಗೂ ಅದೇ ಆಸೆ, ನಮ್ಮ ಮಗ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ. ಆದ್ರೆ ಅವನ ತಲೆ ಸೈನ್ಸ್ ಹೋಗ್ಲೇ ಇಲ್ಲ. ಒಂದ್ಸಲ ತಲೆ ಮೇಲೆ ಹೊಡೆದೆ ತಲೆ ಸುತ್ತ ಬಿದ್ದೋದ. ಅಕ್ಕಪಕ್ಕದ ಮನೆಯವರೆಲ್ಲ ನನ್ ಮೇಲೆ ಕಂಪ್ಲೇಂಟ್ ಕೊಟ್ರು, ನನ್ ಮೇಲೆ ಕೇಸ್ ಆಯ್ತು. ನಾನು ನನ್ನ ಮಗನ IAS ಆಫೀಸರ್ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ಯಾಕಂದ್ರೆ ನಾನು ನನ್ನ ಜೀವನದಲ್ಲಿ ಬರೀ 12th ಆಗಿದ್ದವನು. ನನ್ನ ಮಗ ಆದ್ರೂ ದೊಡ್ಡ ವ್ಯಕ್ತಿ ಆಗ್ಲಿ ಅಂತ ಆಸೆ ಪಟ್ಟು ಅವನಿಗೆ ಸ್ವಲ್ಪ ತೊಂದರೆ ಕೊಟ್ಟಿದ್ದು ನಿಜ. ನಮ್ದು ಅದೇ ಸಮಸ್ಯೆ. ನಮ್ದು ರಾಜಕೀಯ ಮನೆತನ. ಅವ್ನು ಹೆಚ್ಚಿಗೆ ಓದದೇ ಇದ್ರು ಪರವಾಗಿಲ್ಲ, ಒಂದ್ ಡಿಗ್ರಿ ಮಾಡ್ಕೊಂಡ್ರೆ ಸಾಕು. ಎಲೆಕ್ಷನ್ ನಿಲ್ಸಿ MLA ಮಾಡ್ಬೇಕು ಅನ್ಕೊಂಡು ಹೊಡೆದ್ವಿ. ವಿರೋಧ ಪಕ್ಷದವರು ಇದನ್ನೇ ದೊಡ್ಡ ವಿಷಯ ಮಾಡಿ ನಮ್ಮನ್ನ ಜೈಲ್ಗೆ ಹಾಕಿದ್ರು. ಮೇಡಮ್, ಎಲ್ಲಾರ ಮನೇಲೂ ಇದೇ ತರ ಪ್ರಾಬ್ಲಮ್. ಇದಕ್ಕೆ ಏನಂತೀರಾ? ಪರಿಹಾರ ಕೊಡೋ ದೇವ್ರು ಬರ್ತಾ ಇದಾರೆ. ನಮೋ ನಮಃ. ಇವರು ವಿದ್ಯಾಧರೆ ಅಂತ, ಕರ್ನಾಟಕದವರೇ, ಆದರೆ ಹಿಮಾಲಯದಲ್ಲಿ ಸೆಟ್ಲ್ ಆಗಿದ್ದಾರೆ. ನಾನು ಇವರ ಶಿಷ್ಯೆ. ನಿಮ್ಮನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ಸರಸ್ವತಿ ದೇವಿನೇ ಭೂಮಿಗಿಳಿದು ಬಂದಾಗಿದೆ. ಅಂದ್ಹಾಗೆ ಈ ವೇಷ ಏನು, ಕೈಯಲ್ಲಿ ಗಿಟಾರ್ ಏನು? ಕೈಯಲ್ಲಿ ವೀಣೆ ಹಿಡಿದ್ರೆ ಕೇವಲ ಭಾರತಕ್ಕೆ ಮಾತ್ರ ಅನ್ವಯಿಸುತ್ತೆ. ಅದೇ ಗಿಟಾರ್ ಹಿಡಿದ್ರೆ ಎಲ್ಲರಿಗೂ ಅನ್ವಯಿಸುತ್ತೆ. ಹೌದೌದು, ಗಿಟಾರು ಫಾರಿನ್ ಯೂಸ್ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲೂ ಯೂಸ್ ಮಾಡ್ತಾರೆ. ಮಕ್ಕಳ ಸಮಸ್ಯೆಗಳ ಬಗ್ಗೆ ನಿಮ್ಗೇನ್ ಕೇಳೋದಿದೆ? ಮಕ್ಕಳು ದೇವರ ಸಮಾನ. ಅವರು ಅಡಿಗೆಯ ಅನಿಲ ಇದ್ದಂತೆ. ಕುಟುಂಬಕ್ಕೆ 6 ಸಿಲಿಂಡ್ರು, ಕುಟುಂಬಕ್ಕೆ ಒಂದು ಮಗು ಸಾಕು. ಬಲೂನಲ್ಲಿ ಗಾಳಿ ತುಂಬಿಸ್ತೀವಿ, ಅದ್ರ ಕೆಪಾಸಿಟಿಗಿಂತ ಜಾಸ್ತಿ ತುಂಬಿಸಿದ್ರೆ ಏನಾಗುತ್ತೆ? ಪಟ್ ಅಂತ ಒಡೆದೋಗುತ್ತೆ. ಮಕ್ಳು ತಲೆನೂ ಹಾಗೆ, ಅವ್ರ ತಲೆಯಲ್ಲಿ ಹಿಡಿಯೋ ಅಷ್ಟೇ ಬುದ್ಧಿ ತುಂಬಿಸ್ಬೇಕು. ನಮ್ ಮಗ ತುಂಬಾ ಓದ್ಬೇಕು ಅಂತ ಆಸೆ ಪಟ್ವಿ, ಅವನಿಗೆ ಸಕ್ಕರೆ ನೀರಿನ ಶಿಕ್ಷೆ ಕೊಟ್ವಿ. ನಮ್ದು ಅದೇ ಕೇಸು, ಅವನಿಗೆ ಉಪವಾಸ ಕೆಡದ್ವಿ. ನಾನು ಓದಿಸ್ಲೇಬಾರ್ದು ಅಂತಿದ್ದೆ. ನನ್ ಮಗನ್ ನೀನ್ ಓದ್ಸೋದೇ ಇಲ್ಲ. ಬಿಡಿಸ್ಬಿಡ್ತೀನಿ, ಶಾಲೆ ಬಿಡಿಸ್ಬಿಡ್ತೀನಿ, ಆರಾಮಾಗಿ ಮನೇಲೆ ಪಾಠ ಮಾಡ್ತೀನಿ. ತಪ್ಪೆಲ್ಲ ನಿಮ್ಮದೇ. ನೀವು ದೇವರನ್ನ ಪ್ರಾರ್ಥನೆ ಮಾಡಿದ್ದೀರಾ ನಿಜ. ಯಾವ ಭಾಷೆಯಲ್ಲಿ ಮಾಡಿದ್ದೀರಾ? ಕನ್ನಡದಲ್ಲಿ ಮಾಡಿದ್ವಿ. ನಿಮ್ದೇ ತಪ್ಪು. ನಿಮ್ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಓದ್ತಾ ಇದಾರೆ, ನೀವು ದೇವರ ಹತ್ರ ಕನ್ನಡದಲ್ಲಿ ಕೇಳಿದ್ದೀರಾ. ದೇವರು ಯಾವ ರೀತಿ ಹೊರ ಕೊಡೋಕ್ ಸಾಧ್ಯ? ನೀವು ಇಂಗ್ಲಿಷ್ನಲ್ಲೇ ಪ್ರಾರ್ಥನೆ ಮಾಡ್ಬೇಕಾಗಿತ್ತು. ನಾನು ಹೇಳ್ಕೊಡ್ತೀನಿ, ನೀವು ಹಾಗೆ ಹೇಳಿ. ಓಂ
ಓ ವಿನಾಯಕ ಎಲಿಫೆಂಟ್ ಫೇಸ್ ಗಾಡ್ ಎಲಿಫೆಂಟ್ ಫೇಸ್ ಗಾಡ್ ಪ್ಲೀಸ್ ಶೋ ಮರ್ಸಿ ಅಂಡ್ ಬ್ಲೆಸ್ us ಪ್ಲೀಸ್ ಶೋ ಮರ್ಸಿ ಅಂಡ್ ಬ್ಲೆಸ್ us ವಿನಾಯಕ ನೋಡಿ, ನಾಳೆ ನಿಮ್ಮ ಜಾತಕಗಳನ್ನ ನಿಮ್ಮ ಮಕ್ಕಳ ಜಾತಕದ ಜೊತೆ ತಂದುಕೊಡಿ. ನಾನು ಜನ್ಮ ನಕ್ಷತ್ರ ನೋಡಿ ಹೇಳುತ್ತೇನೆ. ನಿಮ್ಮ ಜಾತಕಗಳಲ್ಲಿ ನಕ್ಷತ್ರ ವಾಸ್ತುದೋಷ ಇದೆ. ತಂದೆ ತಾಯಿ ಮಾಡಿದ ಕರ್ಮ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತಿದೆ. ತಪ್ಪು ಮಕ್ಕಳದಲ್ಲ, ತಂದೆ ತಾಯಿಗಳದು. ತಾಯಿಯ ಜಾತಕ ಸರಿಯಿಲ್ಲ ಎಂದರೆ ಮಕ್ಕಳು ಸರಿಯಾಗಿ ಓದುವುದಿಲ್ಲ. ಈ ವಿಷಯವಾಗಿ ನಾನು ಹಿಮಾಲಯದಲ್ಲಿ 20 ವರ್ಷ, ಯುರೋಪಿನಲ್ಲಿ 20 ವರ್ಷ, ದಕ್ಷಿಣ ಆಫ್ರಿಕಾ ಕಾಡಿನಲ್ಲಿ 20 ವರ್ಷ ಕೂತು ತಪಸ್ಸು ಮಾಡಿ ಜ್ಞಾನೋದಯ ಪಡೆದಿದ್ದೇನೆ. ನಿಮ್ಮನ್ನ ನೋಡಿದ್ರೆ ಅಷ್ಟು ವಯಸ್ಸಾದವ್ರ ತರ ಕಾಣಿಸ್ತಾ ಇಲ್ವಲ್ಲ? ಸಾಮಾನ್ಯ ಜನರು 20 ವರ್ಷದಲ್ಲಿ ಪಡೆಯಬೇಕಾದ ಜ್ಞಾನವನ್ನು ಇವರು 2 ಗಂಟೆಗಳಲ್ಲಿ ಪಡೆದಿದ್ದಾರೆ. ನಿಮ್ಮ ಪ್ರಕಾರ 20 ವರ್ಷ ಎಂದು ಹೇಳುತ್ತಿದ್ದಾರೆ. ನೋಡಿ ಶ್ರೀದೇವಿ, ನೀವು ನಿಮ್ಮ ಮಗ ಚೆನ್ನಾಗಿ ಓದಬೇಕು ಅಂತ ಅನ್ಕೊಂಡಿದ್ರಿ, ಆದ್ರೆ ಅದು ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ದೋಷವಿದ್ದದ್ದು ನಿಮ್ಮ ಜಾತಕದಲ್ಲಿ. ಅದನ್ನ ಬಗೆಹರಿಸೋದನ್ನ ಬಿಟ್ಟು ನೀವು ಬೇರೆಯವರ ದೋಷವನ್ನು ಬಗೆಹರಿಸೋದಕ್ಕೆ ಹೋಗಿದ್ದೀರಾ. ಮಾತಾಜಿ ಅವರೇ, ನಮ್ಮ ಜಾತಕದಲ್ಲಿ ಈ ತರ ದೋಷ ಇದೆ ಅಂತ ಗೊತ್ತಾಗಿದ್ದೆ ನಮಗೀಗ. ನಮ್ಮ ಮಗನ್ನ ತುಂಬಾ ಚೆನ್ನಾಗಿ ಓದಿಸ್ಬೇಕು ಅನ್ನೋದು ನಮ್ಮ ಆಸೆ. ನೀವ್ ಹೇಗ್ ಹೇಳ್ತೀರಾ ಹಾಗೆ ಮಾಡ್ತೀವಿ. ಕಠಿಣ ವ್ರತಗಳನ್ನು ಇವರು ಮಾಡಲಾಗುವುದಿಲ್ಲ. ನಮಗೂ ಅದೇ ಅನುಮಾನ ಇದೆ. ನಾವು ವ್ರತ ಮಾಡೋದಕ್ಕೆ ಸಿದ್ಧ. ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ತೀವಿ. ನಾಳೆ ಗುಡ್ಡದ ಹತ್ತಿರ ಬನ್ನಿ. ಅಲ್ಲಿ ಗುಡ್ಡಕ್ಕೆ ಕಲ್ಲು ಹೊರುವ ಒಂದು ವ್ರತ ಇದೆ. ಈ ಕಲ್ಲಲ್ಲಿ ನಿಮ್ಮ ಆಸೆಗಳನ್ನ ತುಂಬಿ ತಲೆ ಮೇಲೆ ಇಟ್ಕೊಳ್ಳಿ. ಮಾ ಸರಸ್ವತಿ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡು, ರ್ಯಾಂಕ್ ಕೊಡು ಅಂತ ಬೇಡ್ಕೊಂಡು 101 ಸಲ ಮೆಟ್ಲನ್ನ ಹತ್ರಿ ಇಳಿರಿ. ಏನು, ಈ ಕಲ್ಲು ಹೊತ್ಕೊಂಡು ಈ ಮೆಟ್ಲುಗಳನ್ನ ಹತ್ತಿ ಇಳಿಬೇಕಾ? 5 ವರ್ಷದ ಮಕ್ಕಳಿಗೆ ಸಾಫ್ಟ್ವೇರ್ ಅಂದ್ರೇನು, ಹಾರ್ಡ್ವೇರ್ ಅಂದ್ರೇನು ಅಂತ ಗೊತ್ತಿರಲ್ಲ. ಅಂತ ಪುಟ್ಟ ಮಕ್ಕಳ ಬಗ್ಗೆ ಇಷ್ಟು ದೊಡ್ಡ ಕನಸು ಕಾಣ್ತಿರಲ್ಲ. ನೀವು ಎಷ್ಟು ಸಾರಿ ಹತ್ತಿ ಇಳಿತೀರೋ ನಿಮ್ಮ ಮಕ್ಕಳಿಗೆ ಅಷ್ಟು ಮಾರ್ಕ್ಸ್ ಬರುತ್ತದೆ. ಬೇಗ ಕಲ್ಲುಗಳನ್ನು ಎತ್ತಿಕೊಂಡು ಹೊರಡಿ. ಇಷ್ಟೊಂದು ಮೆಟ್ಲುಗಳಿವೆ. ಒಂದೊಂದು ಮೆಟ್ಟಿಲು ಒಂದೊಂದು ಡಿಗ್ರಿಯ ಸಂಕೇತ. ನೋಡಿ, ವಿದ್ಯಾಧರಿಯಾಗಿ ನಾನು ಹೇಳ್ತಾ ಇದ್ದೀನಿ, ಇವು ಬರೀ ಕಲ್ಲುಗಳಲ್ಲ, ನಿಮ್ಮ ಮಕ್ಕಳ ತಲೆಬುರುಡೆಗಳು. ಇವುಗಳನ್ನು ಎತ್ತಿಕೊಂಡು ನೀವು ಮೆಟ್ಟಿಲು ಹತ್ತಬೇಕು. ಹೊರಡಿ ಹೊರಡಿ. ವಿದ್ಯಾಧರೆ ಅವರು ವ್ರತ ಪೂರ್ತಿ ಮಾಡಲಿಲ್ಲ. ಇರಲಿ, ಶಾಸ್ತ್ರ ಪೂರ್ತಿ ಆಗಲಿಲ್ಲ. ನಾವು ಮುಂದಿನ ವ್ರತಕ್ಕೆ ಹೋಗೋಣ. ಇದು ಕಲ್ ತುಂಬಾ ಭಾರ ಇತ್ತು, ಮೆಟ್ಲಲ್ಲಿ ಗ್ರಿಪ್ಪೇ ಇಲ್ಲ. ಕುಣಿಯಕ್ಕಾಗದೆ ಇರೋಳು ನೆಲ ಡೊಂಕು ಅಂದಂತೆ. ಬೇರೆ ಶಾಸ್ತ್ರ ಇದ್ರೆ ಹೇಳಿ. ನಾಳೆ ಜಾಗರಣೆ ಶಾಸ್ತ್ರ ಮಾಡ್ತಾ ಇದ್ದೀವಿ. ಓ, 12 ಗಂಟೆ ಆಗೋಯ್ತು. ಇನ್ನೊಂದ್ ಕೈಯಲ್ಲಾಗಲ್ಲ, ನಿದ್ದೆ ಬರ್ತಾ ಇದೆ. ಇಷ್ಟೊತ್ತಿನ ಎದ್ದಿರಕ್ ನನ್ನಿಂದಂತೂ ಆಗಲ್ಲಪ್ಪ. ಈ ವ್ರತ ಮಾಡಕ್ ಬಂದು ನನ್ ಸೀರಿಯಲ್ ಎಲ್ಲ ಮಿಸ್ ಆಗೋಯ್ತು. ನಿಮ್ ಮಕ್ಳಿಗೆ ಹೇಗೆ ಎಚ್ಚರವಾಗಿರ್ತಾರೆ?
ನನಗೆ ಜಾಗರಣೆ ಮಾಡಿ ಅಭ್ಯಾಸ ಇದೆ. ತಪ್ಪು ತಪ್ಪು. ನಿಮ್ಮ ಮಕ್ಕಳು ಮಾತ್ರ ರಾತ್ರಿ ಇಡೀ ನಿದ್ದೆಗೆಟ್ಟು ಓದಬೇಕು. 5 ವರ್ಷದ ಪುಟ್ಟ ಮಕ್ಕಳೇ ಅಷ್ಟೊಂದು ನಿದ್ದೆಗೆಡುವಾಗ ನೀವು ಅವರಿಗಿಂತಲೂ ಹೆಚ್ಚು ನಿದ್ದೆಗೆಡಬೇಕು. ಏಕೆಂದರೆ ಜಾತಕದಲ್ಲಿ ದೋಷವಿರುವುದು ನಿಮಗೆ. ನೀವು ಅತಿಯಾಗಿ ನಿದ್ದೆ ಮಾಡಿದ್ದೀರಾ, ಅದರಿಂದಾಗಿ ನಿಮ್ಮ ಮಕ್ಕಳು ನಿದ್ದೆ ಮಾಡ್ತಿದ್ದಾರೆ. ಮಂಜ, ವೇದ, ಇವರ ಕೈಲಿ ಜಾಗರಣೆ ವ್ರತ ಮಾಡಿಸಿ. ಮಾತಾಜಿ, ಇವ್ರಿಗೆಲ್ಲ ಎಷ್ಟ್ ನೀರು ಹಾಕಿದ್ರು ನಿದ್ದೆ ಮಾಡೇ ಬಿಟ್ರು. ಸರಿ, ಅದೇನು ನಿಮ್ ತಲೆಯಿಂದಿರೋ ಚಕ್ರ ಒಂದೊಂದ್ಸರಿ ಸುತ್ತುತ್ತಾ ಇರುತ್ತೆ, ಒಂದೊಂದ್ಸರಿ ಸುತ್ತದೇ ಇಲ್ಲ, ಮಾಯವಾಗಿ ಹೋಗ್ಬಿಟ್ಟಿರುತ್ತಲ್ಲ. ಅಮ್ಮನವರ ತಲೆ ಓಡುತ್ತಿರುವಾಗ ಅದು ನಿಂತಿರುತ್ತೆ, ಅಮ್ಮನವರ ತಲೆ ನಿಂತಾಗ ಅದು ಓಡ್ತಾ ಇರುತ್ತೆ. ನಿಮ್ಮ ಮಕ್ಕಳು ಕೆಲವು ಸಬ್ಜೆಕ್ಟ್ ನಲ್ಲಿ ವೀಕ್ ಇದ್ದಾರೆ, ಕೆಲವು ಸಬ್ಜೆಕ್ಟ್ ನಲ್ಲಿ ಸ್ಟ್ರಾಂಗ್ ಇದ್ದಾರೆ, ಹೌದಾ? ಇದಕ್ಕೆ ಒಂಟಿ ಕಾಲಿನ ದೋಷ ಅಂತಾರೆ. ನೀವು ಒಂಟಿ ಕಾಲಿನಲ್ಲಿ ನಿಂತ್ರೆ ಈ ದೋಷ ಪರಿಹಾರ ಆಗುತ್ತೆ. ಒಂಟಿ ಕಾಲಲ್ಲಿ ನಾವು ನಿಂತ್ಕೋಬೇಕಾ? ಹೌದು, ನೀವು ಒಂಟಿ ಕಾಲಿನ ಮೇಲೆ ನಿಂತಾಗ ಇವರು ಆಶೀರ್ವಾದ ಮಾಡುತ್ತಾರೆ. ನೀವು ಯಾವ ಕಾಲಿನ ಮೇಲೆ ನಿಂತಿರುತ್ತೀರೋ ಆ ಕಾಲಿಗೆ ಶಕ್ತಿ ತುಂಬಿ ಮಂತ್ರಗಳನ್ನು 3 ಗಂಟೆಗಳ ಕಾಲ ಹೇಳಬೇಕು. ಆಗ್ಲೇ ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿದೀವಿ, ಮತ್ತೆ ಒಂಟಿ ಕಾಲ ನಿಲ್ಲು ಅಂದ್ರೆ ನಮಗ್ ತುಂಬಾ ಕಷ್ಟ ಆಗತ್ತಪ್ಪ. ನಿಮ್ಮ ಮಕ್ಕಳು ಸರಿ ಹೋಗಬೇಕೆಂದರೆ ನೀವು ಇದನ್ನು ಮಾಡಲೇಬೇಕು. Twinkle, twinkle, little star, our children superstar. Twinkle little star, our children. Twinkle, twinkle, little star, our children golden star. ಮಾತಾಜಿ, ಏನಾಯ್ತು? ಇವರ ಮಕ್ಕಳು ಸರಿಯಾಗಿ ಓದುವುದಕ್ಕೆ ಇವರು ಸಹಕಾರ ನೀಡುತ್ತಿಲ್ಲ. ಅಯ್ಯಪ್ಪ, ನಮ್ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಸರ್. ಪ್ರಾಮಾಣಿಕವಾಗಿ ಹೇಳಿ, ದೋಷ ನಿವಾರಣಾ ಶಾಸ್ತ್ರ ಶುರು ಮಾಡಿದಾಗ ವಿದ್ಯಾರ್ಥಿಗಳ ಬಗ್ಗೆ ಏನನ್ನಿಸ್ತು? ಸರ್, ಮಕ್ಕಳು ಬೇಡ, ಮರಿನೂ ಬೇಡ, ಎಲ್ಲಿಗಾರು ಹೊರಟೋಗ್ಬೇಡ ಅನಿಸ್ತಾ ಇದೆ. ನೋಡಿದ್ರ, ನೀವು ತುಂಬಾ ಪ್ರಯತ್ನ ಪಟ್ರಿ, ಆದ್ರೆ ಕಷ್ಟ ಆಯ್ತು, ಹಿಂಸೆ ಕೊಡ್ಬೇಕು ಅನ್ಸ್ತು. ನಿಮ್ ಮಕ್ಳಿಗೂ ಹಾಗೇನೆ. ಒಂದೇ ರೀತಿ ಎಲ್ಲಾ ಮಕ್ಕಳು ಇರಲ್ಲ. ಮಕ್ಕಳಿಗೆ ಹಿಂಸೆ ಕೊಟ್ರೆ ಏನಾಗುತ್ತೆ? ನಿಮಗೆ ವಿದ್ಯಾಧರ ಮೇಲೆ ಯಾವ ತರ ಸಿಟ್ಟು ಬಂತೋ ಅದೇ ರೀತಿ ನಿಮ್ ಮಕ್ಕಳಿಗೆ ನಿಮ್ಮ ಮೇಲೆ ಸಿಟ್ಟು ಬರುತ್ತೆ. ಅಲ್ಲ, ನೀವೇನೋ ಆಸೆ ಗುರಿಗಳನ್ನ ಇಟ್ಕೊಂಡು ಅದನ್ನ ಮಕ್ಕಳು ಈಡೇರಿಸಲಿ ಅಂತ ಪ್ರೆಸರ್ ಆಗ್ತಿರಲ್ಲ, ಅದು ಹೇಗ್ ಸಾಧ್ಯ? ಈಗ ವಿದ್ಯಾಧರ ಕೊಟ್ಟ ಗುರಿನ ನೀವ್ ಈಡೇರಿಸಿದ್ರ? ಇಲ್ಲ ತಾನೆ. ಅಪ್ಪ ಅಮ್ಮನ ಸಪೋರ್ಟ್ ಬೇಕು ನಿಜ, ಆದ್ರೆ ಮಕ್ಕಳ ಮೇಲೆ ಓದುವಂತ ಹಿಂಸೆ ಮಾಡೋದು ಪ್ರಯೋಜನ ಬರಲ್ಲ. ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಅಷ್ಟೇ, ಮಕ್ಕಳಿಗೆ ಹಿಂಸೆ ಕೊಡಬೇಡಿ, ಒತ್ತಡ ಕೊಡಬೇಡಿ ಅಂತ ಹೇಳ್ತಾರೆ. ಆದ್ರೆ ದಯವಿಟ್ಟು ನೀವು ನಿಮ್ಮ ಮಕ್ಕಳು ಯಾವ ಕ್ಷೇತ್ರದಲ್ಲಿ ಹೋಗಕ್ಕೆ ಆಸೆ ಪಡ್ತಾರೋ ಅದಕ್ಕೆ ಅವಕಾಶ ಮಾಡಿಕೊಡಿ. ಮಕ್ಕಳು ಮಾತ್ರ ಭಾರ ಹೊರಬೇಕು, ನೀವು ಭಾರ ಹೊರಲಿಲ್ಲ. ಮಕ್ಕಳು ಮಾತ್ರ ನಿದ್ದೆಗೆಡಬೇಕು, ನೀವು ನಿದ್ದೆಗೆಡ್ಲಿಲ್ಲ. ಅದ್ ನಿಮ್ಮಿಂದ ಸಾಧ್ಯ ಕೂಡ ಆಗ್ಲಿಲ್ಲ. ಹಬ್ಬ ವಿದ್ಯಾಧರಿ ಅವರೇ, ನೀವು ನಮ್ಗೆಲ್ಲ ಕಣ್ತೆರ್ಸಿದ್ರಿ. ತಂದೆ ತಾಯಿ ಮಕ್ಕಳ ಮೇಲೆ ಒತ್ತಡ ಹೇರಿದ್ರೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನ ನಮಗೆ ತಿಳಿಸ್ಕೊಟ್ರಿ. ವಿದ್ಯಾಧರಿ ಅವರೇ, ನಾವೇನು ಅಂತ ನಮಗ್ ನೀವ್ ಅರ್ಥ ಮಾಡ್ಸಿದ್ರಿ. ನೀವೆಲ್ಲಿರ್ತೀರಿ? ಹಿಮಾಲಯದಲ್ಲಿ ತಾನೆ? ಇಲ್ಲಲ್ಲ, ಮತ್ತೆಲ್ಲಿರ್ತಾರೆ? ಇಲ್ಲೇ. ಅಂದ್ರೆ ನೀವು? ನಾನು ವಿದ್ಯಾಧರಿ ಅಲ್ಲ, ಕೆಟ್ಟೋರ್ ಪಾಲಿಗೆ ಕಾಳಿ, ಒಳ್ಳೆಯವ್ರ ಪಾಲಿಗೆ ಚಂಪ,